ಕನಕಪುರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆರ್ ಕೃಷ್ಣಮೂರ್ತಿರವರು ಪದಗ್ರಹಣ ಮಾಡಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆರ್ ಕೃಷ್ಣಮೂರ್ತಿ, ನಿರ್ದೇಶಕರಾಗಿ ಈಶ್ವರ್, ಎಸ್ಜೆ ನಾಗರಾಜು ಹಾಗೂ ಅಮ್ಜದ್ ರವರು ಅಧಿಕಾರ ಸ್ವೀಕಾರ ಮಾಡಿದರು. ಕನಕಪುರ ತಾಲೂಕಿಗೆ ಡಿಕೆ ಶಿವಕುಮಾರ್ ಅವರು ಪಾದಾರ್ಪಣೆ ಮಾಡುವ ಮೊದಲು ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕೀರ್ತಿಗೆ ಭಾಜನರಾದ ಆರ್ ಕೃಷ್ಣಮೂರ್ತಿರವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ರವರು ಗುರುತಿಸಿ ಯೋಜನಾ ಪ್ರಾಧಿಕಾರವನ್ನು ನೀಡಿದ್ದು ಕೃಷ್ಣಮೂರ್ತಿರವರ ಅಭಿಮಾನಿಗಳಲ್ಲಿ ಸಂತಸವನ್ನು ತಂದಿದೆ. ಕನಕಪುರ ತಾಲೂಕಿನಲ್ಲಿ ಪಕ್ಷ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅಪಘಾತಕ್ಕೆ ಒಳಗಾಗಿದ್ದ ಕೃಷ್ಣಮೂರ್ತಿರವರು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಂಥವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರು ಗುರುತಿಸಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ಎಂದಿದ್ದಾರೆ. ಹಾಗೆ ಇನ್ನುಳಿದ 3 ಜನ ಸದಸ್ಯರಾದ ಎಸ್ಜೆ ನಾಗರಾಜು, ಸಾತ್ನೂರು ಭಾಗದಲ್ಲಿ, ಮರಳವಾಡಿ ಭಾಗದಲ್ಲಿ ಈಶ್ವರ್ ಹಾಗೂ ಟೌನ್ ವಿಭಾಗದಲ್ಲಿ ಅಮ್ಜದ್ ರವರು ಕೂಡ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಇಂಥವರಿಗೆ, ಅದರಲ್ಲೂ ನಿಷ್ಠಾವಂತರಿಗೆ ಅಧಿಕಾರದ ಚುಕ್ಕಾಣಿ ನೀಡಿರುವುದಕ್ಕೆ ಕನಕಪುರ ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉರಳಗಲ್ ರಮೇಶ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊಸಕೋಟೆ ಪುರುಷೋತ್ತಮ್, ರಾಜಶೇಖರ್, ಕೋಡಿಹಳ್ಳಿ ಮಾದೇಶ್, ಹಾರೋಹಳ್ಳಿಯ ಶ್ರೀಕಂಠಯ್ಯ, ಧನಂಜಯ, ಸಾತ್ನೂರು ಶಂಕರ್, ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ನಗರಸಭಾ ಮಾಜಿ ಅಧ್ಯಕ್ಷರಾದ ಕೆಎನ್ ದಿಲೀಪ್, ಕಿರಣ್, ಉಪಾಧ್ಯಕ್ಷರಾದ ರಾಮದುರ್ಗಯ್ಯ, ಸದಸ್ಯರಾದ ಹೇಮರಾಜು, ಮುಜಿಬುಲ್ಲಾ, ಅಸ್ಲಂ, ಸಾದಿಕ್, ಫಾತಿಮಾ ಮಸೀದಿ ಅಧ್ಯಕ್ಷರಾದ ಮಹಮ್ಮದ್ ಅಕ್ಮಲ್, ಅಕ್ಷಾ ಮಸೀದಿಯ ಉಪಾಧ್ಯಕ್ಷರಾದ ಮಹಮ್ಮದ್ ಅಸ್ಲಂ, ಮಹಮ್ಮದ್ ಎಜಿಯಾದ್, ಮುಖಂಡರಾದ ಅಖಿಲ್ ಪಾಷಾ, ಎಂಡಿ ಅನ್ವರ್, ಆಸಿಫ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಎಚ್.ಕೆ. ನಾಗರಾಜು, ರಾಜೇಂದ್ರ, ಬಸಪ್ಪ, ಮುನಿಹುಚ್ಚೇಗೌಡ, ಕನಕರಾಜು, ರಾಮನಗರ ಜಿಲ್ಲಾ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಆರ್ಪಿ, ಲಕ್ಷ್ಮೀಕುಮಾರ್, ಮೇಘರಾಜ್ ಎಂ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು, ಅಧ್ಯಕ್ಷರು ಸೇರಿದಂತೆ ಎಲ್ಲ ನೂತನ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದರು. ಇಂದು ನಮ್ಮ ಕನಕಪುರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆರ್ ಕೃಷ್ಣಮೂರ್ತಿ ಅವರನ್ನ ನಮ್ಮ ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನೇಮಕ ಮಾಡಿದೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ನಾಗರಾಜ್ ಅವರು ಮತ್ತೆ ಅಮ್ಜದ್ ಅವರು, ಈಶ್ವರ್ ಅವರು ಇವರೆಲ್ಲರೂ ಸಹ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ಅವರು ಹಿರಿಯ ನಾಯಕರು ನಮ್ಮ ತಾಲೂಕಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ದುಡಿದು ಬಂದಿದ್ದಾರೆ. ಅವರ ಹಿರಿತನವನ್ನ ಗುರುತಿಸಿ ನಮ್ಮ ನಾಯಕರು ಅವರಿಗೆ ಅಧ್ಯಕ್ಷನ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಈಗಾಗಿರ್ತಕ್ಕಂಥ ನಿರ್ದೇಶಕರು ಪಾರ್ಟಿನಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿ ದುಡಿದಂತವರು, ಈ ಕಮಿಟಿ ಮಾಡಿರ್ತಕ್ಕಂಥ ಎಲ್ರಿಗೂ ಸಹ ನಮಗೆ ಅವರಿಗೆ ಇವತ್ತು ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ನಾಯಕರಿಗೆ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸ್ತೀವಿ. ಅವರ ಕೊಟ್ಟಂತ ಈ ಅಧ್ಯಕ್ಷತೆಗಿರಿ ಮತ್ತು ನಿರ್ದೇಶಕರನ್ನ ಹಾಗೆ ಮಾಡಿದಂತ ಎಲ್ಲರೂ ಬಹಳ ಚೆನ್ನಾಗಿ ಅತ್ಯುತ್ತಮವಾಗಿ ಕೆಲಸವನ್ನ ನಿರ್ವಹಿಸಿ ಸಾರ್ವಜನಿಕ ಅಂತೇಳಿ ಸಂದರ್ಭದಲ್ಲಿ ನಮಿಸ್ತಾ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಒಂದಿರ್ಲಿ ವೆಂಕಟೇಶಣ್ಣ ನಾಯಕರಾದ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಆದೇಶಗಳಿಗೆ ನಿಲ್ಲಿಸಿದ್ದಾರೆ. ಅವರಿಗೆ ಓಕೆ 934 844 ಹಾಂ ಹೌದಾ
ಸರ್ಕಾರವನ್ನ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿ ಕೊಂಡೊಯ್ತೀವಿ ಅಂತ ಈ ಮೂಲಕ ಹೇಳ್ತಾ ನಮಗೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ. ಕಳಿಸಿ ಆಯ್ತು ಇಲ್ಲೋಡೋಣ. ಓಕೆ, ಆಯ್ತು ಬಿಡು. ಈಗ ನಾಗ ಸೈಡ್ ಬರ. ನಾನು ನೋಡಲ್ಲ, ನೀನ್ ನೋಡ್ತಾರ ಒಂದ್ ನಿಮಿಷ ಇದೆ. ಸುಮ್ಮನೆ ಕೂತ್ಕೊಳ್ಳಿ. ಕೆಲಸ ಮಾಡ್ತಾ ಇದ್ವಿ. ಜನಗಳು 17 ವರ್ಷದಲ್ಲಿ ಸಾರ್ವಜನಿಕ ಪಕ್ಷ ಏನ್ ಮಾಡಿದೆ ಅದಕ್ಕೆ ತಕ್ಕಂಗೆ ಉತ್ತರ ಇದೆ. ಈ ಪಕ್ಷ ಕಾಂಗ್ರೆಸ್ ಪಕ್ಷ ದುಡ್ದಿರೋರು ನಿಷ್ಠೆಯವರಿಗೆ ಯಾವತ್ತೂ ಕೈ ಬಿಡಲ್ಲ. ಈ ಅಧಿಕಾರ ಸಿಕ್ಕಿರೋದು ಈ ಸಾಹೇಬರು ನಮ್ಮ ಆಶೀರ್ವಾದ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಎಂ.ಎಲ್.ಸಿ. ರವಿಯಣ್ಣ ಈಗ ಎಲ್ಲರಿಗೂ ಉತ್ತರ ಸಿಕ್ಕಿದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೇದಿರೋರ್ನ ಕೆಲಸ ಸಂಘಟನೆ ಮಾಡಿರೋರ್ನ ಯಾವತ್ತೂ ಈ ಕಾಂಗ್ರೆಸ್ ಪಕ್ಷ ಕೈ ಬಿಡಲ್ಲ. ಎಲ್ಲಾ ಜನಾಂಗಕ್ಕೂ ತಗೊಂಡೋಗಿದ್ದೇವೆ. ಈ ಭಾರತ ದೇಶದಲ್ಲಿ ನಾವೆಲ್ಲ ಒಂದು ಅನ್ಕೊಂಡು ತೋರಿಸೋದು ಒಂದೇ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಎಲ್ಲರೂ ಜನರ
ಉದಾಹರಣೆ ನಮಗೆ 17 ವರ್ಷ ಎಲ್ಲರೂ ಹೇಳ್ತಿದ್ರು ನಿಮ್ ಜನಾಂಗದಲ್ಲಿ ನೀವು ಸಂಘಟನೆ ಮಾಡಿದೆಯಾ ಅಷ್ಟೆಲ್ಲ ಓಡಾಡ್ತಿದೆ ನಿಮ್ಗೇನ್ ಕೊಟ್ಟವ್ರೆ ನಿಮ್ಗೇನ್ ಕೊಡುಗೆ ಕಾಂಗ್ರೆಸ್ ಕೊಡುಗೆನ ನಾವು ತಾಳ್ಮೆಯಿಂದ ಇದ್ದೀರ ತಾಳಿದವನು ಬಾಳಿದವನು ನೋಡಿ ಈಗ ತಾಳ್ಮೆಯಿಂದ ಇದ್ದಾಗ ದೇವರು ಈ ಸ್ಥಾನದ ಕೊಟ್ಟವ್ರೆ ನಿಮ್ದೆಲ್ಲ ಅಣ್ತಂದಿರ ಆಶೀರ್ವಾದ ನಮ್ಮ ಹಿರಿಕರು ನಮ್ಮ ಶಿವಕುಮಾರ್ ಡಿ ಕೆ ಸುರೇಶ್ MLC ರವಿ ಅವರು ಆಶೀರ್ವಾದ ನೋಡಿ ಇವತ್ತು ಡೈರೆಕ್ಟರ್ ಆಗಿದ್ದೀವಿ ಅಧ್ಯಕ್ಷರು ಈ ಪಕ್ಷನೇ ಇಲ್ಲ ಕಾಂಗ್ರೆಸ್ ನೆಲಾನೇ ಇಲ್ಲ ಆವಾಗಿಂದ ಸಂಘಟನೆ ಮಾಡಿಕೊಂಡು ದುಡ್ಕೊಂಡು ಪಕ್ಷ ಕಟ್ಕೊಂಡು ಈಗ ಬಂದವರು ಈಗ ನೋಡಿ ನಗರ ಪ್ರಾಧಿಕಾರ ಅಧ್ಯಕ್ಷ ಆಗೋರೆ ಈ ಬಹಳ ಖುಷಿ ನಮ್ಗಿಂತ ಜಾಸ್ತಿ ಗುರುಗಳಿಗೆ ನಮ್ಮ ಅಧ್ಯಕ್ಷ ಸ್ಥಾನ ಸಿಗ್ತಲ್ಲ ಖಂಡಿತ ನಮ್ಗೆ ಹೆಮ್ಮೆ ಒಂದು ಖುಷಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು MLC ರವಿಯವರ ಆದೇಶ ಮೇರೆಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿ 3 ಜನ ಸದಸ್ಯರುಗಳನ್ನು ನೇಮಿಸಿ ನಮ್ಮ ನಾಯಕರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ರಾಜಾ ಅವನು ಅದನ್ನೇ ಹೇಳೋದು. ಹೋಗಪ್ಪ ಇಲ್ಲ